ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ರಾಷ್ಟ್ರದ ಬಗ್ಗೆ ಇರೋ ಕಳಕಳಿ ಮತ್ತು ರಾಷ್ಟ್ರಾಭಿಮಾನ ಮನೆಗೆ ಎಷ್ಟು ಸೀಮಿತವಾಗಿರುತ್ತೆ, ಸಮಾಜದ ಮುಂದೆ ಬರಬೇಕು. ರಾಷ್ಟ್ರಾಭಿಮಾನಕ್ಕೆ ಮತ್ತು ರಾಷ್ಟ್ರಭಾರಕ್ಕೆ ಅಂಗವಿಕಲತೆ ಯಾವತ್ತೂ ಅಡ್ಡ ಬರಲ್ಲ. The time has come that every one of us come forward and participate in the development of our country, and I think voting is the first step towards that. And I don't think disability can come in the way of anybody voting. So I don't want anybody to stop voting because of their disability. ಒಳ್ಳೆ ಲೀಡರ್ ಬೇಕು ಅಂದರೆ ವೋಟ್ ಮಾಡಬೇಕು. ನಾನು ವೋಟ್ ಮಾಡ್ತೀನಿ, ನೀವು ವೋಟ್ ಮಾಡಿ. ಒಳ್ಳೆ ಸೌಕರ್ಯ ಆಗಬೇಕಂದ್ರೆ ಒಳ್ಳೆ ಗೌರ್ಮೆಂಟ್ ಬರಬೇಕು. ಒಳ್ಳೆ ಗೌರ್ಮೆಂಟ್ ಬರಬೇಕಂದ್ರೆ ಎಲ್ಲರೂ ವೋಟ್ ಮಾಡಬೇಕು. ನಾನು ವೋಟ್ ಮಾಡ್ತೀನಿ, ನೀವು ವೋಟ್ ಮಾಡಿ. ಒಬ್ಬ ಒಳ್ಳೆ ನಾಯಕನನ್ನು ಸೆಲೆಕ್ಟ್ ಮಾಡಿ ನಮ್ಮ ದೇಶ ಇನ್ನೂ ಡೆವಲಪ್ಮೆಂಟ್ ಆಗೋ ಥರ ಮಾಡಬೇಕು. ಅದಕ್ಕೋಸ್ಕರ ವೋಟ್ ಮಾಡಬೇಕು. Precise, I would like to quote Kennedy: "Ask not what the country can do for you, ask what you can do for the country." So it is we who, the citizens, who can do the best, who can give the best to the country. ಪ್ರಜಾಪ್ರಭುತ್ವಕ್ಕೆ ಒಂದು ನಿಜವಾದ ಅರ್ಥ ಸಿಗುತ್ತೆ. ಅದಕ್ಕೋಸ್ಕರ ಮತದಾನ ಮಾಡಿ, ಇದನ್ನ ಪ್ರತಿಯೊಬ್ಬರ ಜೊತೆ ಹಂಚ್ಕೊಡಿ. ಅವ್ರಿಗೂ ಮತದಾನ ಮಾಡೋ ರೀತಿ ಮಾಡಿ. ದೇಶೋದ್ಧಾರ ಕೆಲಸದಲ್ಲಿ ಕೈ ಜೋಡಿಸಿ.